ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಂತ ಡಿಸಿ ಮನ್ನಾ ಭೂಮಿ ಬಹುತೇಕ ಒತ್ತುವರಿಯಾಗಿದೆ. ಖಾಲಿ ಇದ್ದ ಜಾಗವನ್ನ 2021ರಲ್ಲಿ ಹೊಸದಾಗಿ ಖಾಸಗಿ ವ್ಯಕ್ತಿಯೋರ್ವರು ಒತ್ತುವರಿಯನ್ನ ಮಾಡಿಕೊಂಡಿದ್ರು. ಬಳಿಕ ದಲಿತ ಸಂಘಟನೆಗಳು ಈ ಬಗ್ಗೆ ಹೋರಾಟವನ್ನ ಮಾಡಿದ ಪರಿಣಾಮ 2024ರಲ್ಲಿ ಬೈಂದೂರು ತಹಶೀಲ್ದಾರ್ ಅವರು ಒತ್ತುವರಿಯನ್ನ ತೆರವು ಮಾಡಿ ಆದೇಶವನ್ನ ಹೊರಡಿಸಿದ್ರು. ಆದರೆ 2 ವರ್ಷವಾದರೂ ಕೂಡ ಒತ್ತುವರಿ ಆದೇಶ ಪಾಲನೆಯಾಗದ ಹಿನ್ನೆಲೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆ ಉಡುಪಿ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರುವಂತ ರಾಘು ಶಿರೂರ್ ಅವರು ದಲಿತ ವಿಚಾರದಲ್ಲಿ ನಿದ್ರೆ ಮಾಡ್ತಿರುವಂತ ಅಧಿಕಾರಿಗಳನ್ನ ಎಚ್ಚರಿಸುವಂತ ನಿಟ್ಟಿನಲ್ಲಿ ಮೇ 4ರಂದು ಬೈಂದೂರು ತಾಲೂಕು ಕಚೇರಿಯ ಆವರಣದಲ್ಲಿ ತಲೆದಿಂಬು ಮತ್ತು ಚಾಪೆಯನ್ನ ತಂದು ಕಚೇರಿಯ ಮುಂದೆ ನಿದ್ರಿಸುವಂತ ಮೂಲಕ ವಿನೂತನ ಧರಣಿ ಮಾಡುವುದಾಗಿ ಘೋಷಿಸಿದ್ರು. ಇದರಿಂದ ಎಚ್ಚೆತ್ತುಕೊಂಡಂತ ಅಧಿಕಾರಿಗಳು ಸಮಾನ ಮನಸ್ಕರು ಧರಣಿಯನ್ನ ಕೂರುವ ಮೊದಲೇ ಡಿಸಿ ಮನ್ನಾ ಭೂಮಿಯ ಸದರಿ ಒತ್ತುವರಿಯನ್ನ ತೆರವುಗೊಳಿಸಿದ್ದಾರೆ. ಬೈಂದೂರು ತಾಲೂಕು ಕಚೇರಿಯ ಎದುರುಗಡೆ ಶಿರೂರಿನ ಡಿಸಿ ಮನ್ನಾ ಭೂಮಿ ಅತಿಕ್ರಮಣದ ವಿಷಯವನ್ನು ಇಟ್ಟುಕೊಂಡು ಒಂದು ಚಾಪೆ ಮತ್ತು ದಿಂಬನ್ನ ತಂದು, ಅಂದ್ರೆ ದಲಿತರ ವಿಚಾರದಲ್ಲಿ ಮಲಗಿರುವಂತಹ ಅಧಿಕಾರಿಗಳನ್ನ ಎಬ್ಬಿಸುವಂತ ನಿಟ್ಟಿನಲ್ಲಿ ಚಾಪೆ ದಿಂಬನ್ನ ತಂದು ಇಲ್ಲಿ ಮಲಗುವುದರ ಮೂಲಕ ತಾಲೂಕು ಕಚೇರಿ ಆವರಣದಲ್ಲಿ ಮಲಗುವುದರ ಮೂಲಕ ಒಂದು ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಸರ್ವೆ ನಂಬರ್ 63 ಶಿರೂರು ಗ್ರಾಮದ ಸರ್ವೆ ನಂಬರ್ 63ರಲ್ಲಿ ಖಾಸಗಿ ವ್ಯಕ್ತಿಯೋರ್ವರು ಡಿಸಿ ಮನ್ನಾ ಭೂಮಿಯನ್ನ ಅತಿಕ್ರಮಣ ಮಾಡಿಕೊಂಡಿದ್ರು. ಅತಿಕ್ರಮಣ ಮಾಡಿಕೊಂಡು ಬೇಲಿಯನ್ನ ಹಾಕಿದ್ರು. ಆ ಬೇಲಿಯನ್ನ ತೆರವುಗೊಳಿಸುವಂತೆ ನಾವು 2021ರಿಂದ ಕೂಡ ಸಂಬಂಧಪಟ್ಟ ಇಲಾಖೆಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಬಂದಿದ್ವಿ. 2024ರಲ್ಲಿ ಈ ಬಗ್ಗೆ ಒಂದು ಆರ್ಡರ್ ಆಗ್ತದೆ. ಇಲ್ಲ, ಇದು ಈ ಅತಿಕ್ರಮಣ ಬೇಲಿಯನ್ನು ತೆರವುಗೊಳಿಸಬೇಕು ಅನ್ನುವಂಥ ಆರ್ಡ್ರನ್ನು ತಹಶೀಲ್ದಾರ್ ಅವರು ಮಾಡ್ತಾರೆ. ಆದರೆ ಅಧಿಕಾರಿಗಳು ಆ ಬೇಲಿಯನ್ನು ತೆರವುಗೊಳಿಸಿರುವುದಿಲ್ಲ. ಹಾಗಾಗಿ ಈ ಅಧಿಕಾರಿಗಳ ನಿರ್ಲಕ್ಷ್ಯ ಏನಿದೆ, ಏನು ದಲಿತರ ವಿಚಾರದಲ್ಲಿ ಏನು ಇವರು ಮಲಗಿದ್ದಾರೆ, ಇವರನ್ನು ಎಬ್ಬಿಸುವ ನಿಟ್ಟಿನಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ವಿನೂತನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ. ಹಾಗಾಗಿ ಏನು ನಾವು ಮೇ 4ನೇ ತಾರೀಕು ಸಮಯವನ್ನು ನಿಗದಿಪಡಿಸಿದ್ವಿ ಈ ಧರಣಿಗಾಗಿ. ಈ ಧರಣಿಯ ನಡೆಯೋಕ್ಕಿಂತ ಮೊದಲೇ, ಅಂದರೆ ಶನಿವಾರದಂದು 1ನೇ ತಾರೀಕಿನಂದು ಇವರು ಸಂಪೂರ್ಣವಾಗಿ ಆ ಬೇಲಿಯನ್ನ ಮತ್ತು ಅಲ್ಲಿ ಅತಿಕ್ರಮಣದ ಉದ್ದೇಶದಿಂದ ಕಟ್ಟಲಾದಂಥ ಕಟ್ಟಡಗಳನ್ನೆಲ್ಲ ಕಂದಾಯ ಅಧಿಕಾರಿಗಳು ತೆರವುಗೊಳಿಸಿ ನಮ್ಮ ಒಂದು ಹೋರಾಟಕ್ಕೆ ಒಂದು ಜಯವನ್ನು ತಂದುಕೊಟ್ಟಿದ್ದಾರೆ. ಹಾಗಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಒಂದು ವಿಷಯವಾದರೂ ಕೂಡ ಸಂಘಟಿತ ಹೋರಾಟಕ್ಕೆ ಯಾವುದೇ ವರ್ಗ ಇರ್ಬೋದು, ಅಧಿಕಾರಿ ವರ್ಗ ಇರ್ಬೋದು ಅಥವಾ ಯಾರೇ ಇರ್ಬೋದು, ಖಂಡಿತವಾಗಿ ತಲೆ ಬಾಗಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಏನು ನಾನು ಹಮ್ಮಿಕೊಂಡಿರುವಂತಹ ಈ ಹೋರಾಟಕ್ಕೆ ಬೆಂಬಲವನ್ನು ನೀಡಿದಂತಹ ಪ್ರತಿಯೊಬ್ಬ ನನ್ನ ಸಂಘಟನೆಯ ಒಡನಾಡಿಗಳಿಗಿರ್ಬೋದು, ದಲಿತ ಪರ ಚಿಂತಕರಿಗಿರ್ಬೋದು, ಎಲ್ಲರಿಗೂ ನಾನು ಈ ಮಾಧ್ಯಮದ ಮೂಲಕ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.